ಹೇ ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಅರ್ತಿತ್ ಪ್ಯಾಂಗ್ ಹತ್ರ ನನಗೆ ನೀನು ಅಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು ಅಂದಿರ್ತಾನೆ. ಸರಿ, ನಾನು ನಾಳೆಯಿಂದ ಬರ್ತೀನಿ ಅಂದಿರ್ತಾಳೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅರ್ತಿತ್ ಒಂದು ನಿಮಿಷ ಅಂತ ಕರೆದು, ನೀನು ಇನ್ನೂ 4 hours 2 hours 30 minutes ಇಲ್ಲ, ಇವಾಗಿಂದನೇ ನೀನು ನನ್ನ ಅಸಿಸ್ಟೆಂಟ್ ಅಂತಾನೆ. ಇವಳಿಗೆ ಶಾಕ್. ಇವನು ದೊಡ್ಡ ತಲೆನೋವು ಆಯಿತು ಅಂತ ಅನ್ಕೊತಾ ಇದ್ದಾಳೆ. ನೀವು ನನ್ನ ವರ್ಕ್ ಮಾಡೋ ಥರ ಇಟ್ಕೊತೀರಾ, ಆದರೆ ನಿಮಗೆ ನಾನು ಇಷ್ಟ ಆಗೋದಿಲ್ವಲ್ಲ, ನಾನು ನಿಮ್ಮ ಪಕ್ಕದಲ್ಲಿ ಬಂದರೆ ಇಷ್ಟ ಆಗೋದಿಲ್ವಲ್ಲ ಅಂತ ಅರ್ತಿತ್ ಪಕ್ಕ ಹೋಗಿ ಅರ್ತಿತ್ನ ಟಚ್ ಮಾಡ್ತಾ ಇದ್ದಾಳೆ. ಆದರೆ ಅರ್ತಿತ್ ಏನು ಹೇಳಿದೆ ಸುಮ್ಮನೆ ಇದ್ದಾನೆ. ಹಾರ್ಟ್ ಬಿಟ್ ರೈಸ್ ಆಗ್ತಾ ಇದೆ, ಒಂಥರ ಎಕ್ಸೈಟ್ಮೆಂಟ್ ಆಗಿದ್ದಾನೆ. ಯಾಕೆ ಅಂದರೆ ಲವ್ ಮಾಡ್ತಾ ಇದ್ದಾನೆ ಅಲ್ವಾ. ಆವಾಗ ಪ್ಯಾಂಗ್ ಮುಡ್ತಾ ಇದ್ದಾಳೆ. ಅರ್ತಿತ್ ಅನ್ಕೊತಾನೆ ಇನ್ನೂ ಎಷ್ಟು ಬೇಕಾದರೂ ಟಚ್ ಮಾಡು ಅಂತ ಥಿಂಕ್ ಮಾಡ್ತಾನೆ. ಸರಿ, ನಾನು ಹೊರಡ್ತೀನಿ, ನನಗೆ ತೋಟದಲ್ಲಿ ತುಂಬ ಕೆಲಸ ಇದೆ ಅಂತ ಪ್ಯಾಂಗ್ ಹೇಳ್ತಾಳೆ. ಹೋಗೋದಕ್ಕೆ ಬಿಡಬಾರ್ದು ಅಂತ, ಒಂದು ನಿಮಿಷ ಇರು, ನನಗೊಂದು ಕಪ್ ಕಾಫಿ ತೊಗೊಬಾ ಅಂತ ಅರ್ತಿತ್ ಹೇಳ್ತಾನೆ. ಫಸ್ಟ್ ಒಂದು ಕಪ್ ಕಾಫಿ ಮಾಡ್ಕೊಂಡು ಬರ್ತಾಳೆ. ಇದರಲ್ಲಿ ಸಕ್ಕರೆನೇ ಇಲ್ಲ, ಮತ್ತೆ ಮಾಡ್ಕೊಂಡು ಬಾ ಅಂತಾನೆ. ಮತ್ತೆ ಮಾಡ್ಕೊಂಡು ಬರ್ತಾಳೆ. ಇದು ತುಂಬ ಕೇವಲವಾಗಿದೆ, ಬೇರೆ ಮಾಡ್ಕೊಂಡು ಬಾ ಅಂತಾನೆ. ಬೇರೆ ಮತ್ತೆ ಮಾಡ್ಕೊಂಬರ್ತಾಳೆ. ಇದು ಸ್ವಲ್ಪ ಚೆನ್ನಾಗಿದೆ ಅಂತ ಕುಡಿತಾನೆ. ಅಯ್ಯೋ ಪಾಪಿ, ಫಸ್ಟ್ ಕೊಟ್ಟಿದ್ದ ಕಾಫಿನೇ ಇವಾಗ ತೊಗೊಬಂದು ಕೊಟ್ಟೆ, ಅದು ಇದು ಎಲ್ಲ ಒಂದೇ, ನಿಂಗೆ ಹಿಂಗೆ ಮಾಡ್ತೀಯ ಅಂತಾನೆ ಹಾಗೆ ತೊಗೊಬಂದೆ, ಬಂದು ಕೊಟ್ಟೆ ಅಂತ ಅನ್ಕೊತಾ ಇದ್ದಾಳೆ. ಅಲ್ಲೇ ಕೂರಿಸಿ ಏನೋ ಒಂದು ಬುಕ್ ಕೊಟ್ಟು ಓದೋಕೆ ಹೇಳಿದ್ದಾನೆ. ಓದ್ತಾನೆ. ಪ್ಯಾಂಗ್ ನನಗೆ ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡ್ತೀನಿ ಅಂತಾಳೆ. ಸರಿ ಹೋಗು ಅಂತಾನೆ. ಗುಡು ಅಂತ ಓಡೋಗೋಕ್ಕೂ, ಒಂದು ನಿಮಿಷ ನಿಲ್ಲು, ಎಲ್ಲಿಗೆ ಹೋಗ್ತಾ ಇದೀಯಾ, ಆ ಬುಕ್ ತಗೋಬಾ, ಒಂದು ಮೀಟಿಂಗ್ ಹೋಗಬೇಕು, ಬುಕ್ ಹೋಗೋದಕ್ಕೆ ಹಾಳು ಬೇಡವಾ, ನನ್ನ ಸೆಕ್ರೆಟ್ರಿ ನೀನೇ ತಾನೇ, ಸೊ ಮೀಟಿಂಗ್ಗೆ ಬಾ ಅಂದು ಪ್ಯಾಂಗ್ನ ಕರ್ಕೊಂಡು ಮೀಟಿಂಗ್ಗೆ ಹೋಗ್ತಾನೆ. ನೆಕ್ಸ್ಟ್ ಅವಳ ಆಫೀಸಲ್ಲಿ ಇದ್ದಾಳೆ. ಆವಾಗ ಅರ್ತಿತ್ ಒಳಗಡೆ ಬರ್ತಾನೆ. ಪ್ಯಾಂಗ್ ಹತ್ರ ಪ್ರೀತಿಯಿಂದ ಮಾತಾಡಬೇಕು ಅಂತ. ಪ್ಯಾಂಗ್ ಅರ್ತಿತ್ನ ನೋಡಿದೆ, ಫೇಸ್ ಒಂಥರ ಮಾಡಿಕೊಂಡು ಇವನು ಏನಕ್ಕೆ ಇಲ್ಲಿಗೆ ಬಂದಿದ್ದಾನೆ ಅಂದ್ಕೊಂಡು ನೋಡ್ತಾ ಇದ್ದಾಳೆ. ಅರ್ತಿತ್ ಕೇಳ್ತಾನೆ, ಯಾಕೆ ಆಫೀಸ್ಗೆ ಬಂದಿಲ್ಲ ಅಂತ ಕೇಳ್ತಾನೆ. ಇನ್ಮೇಲೆ ಆಫೀಸ್ಗೆ ಬರೋದಿಲ್ಲ, ಯಾಕೆ ಅಂದರೆ ಇದಕ್ಕೂ ಮುಂಚೆ ಅರ್ತಿತ್ ಮಾಡಿದ್ದೆಲ್ಲ ನೆನೆಸ್ಕೊಂಡು ಕೋಪದಲ್ಲಿದ್ದಾಳೆ. ಇನ್ಮೇಲೆ ನಾನು ಬರೋದೇ ಇಲ್ಲ, ಇನ್ಮೇಲೆ ನನ್ನ ಕೆಲಸ ನಾನೇ ನೋಡ್ಕೊತೀನಿ, ಪ್ಲೀಸ್ ನನ್ನ ಡಿಸ್ಟರ್ಬ್ ಮಾಡೋದನ್ನ ಬಿಡಿ, ಇಷ್ಟು ದಿನ ನನಗೆ ಟಾರ್ಚರ್ ಮಾಡಿರೋದು ಸಾಕಾಗಿಲ್ವಾ, ಇನ್ನೂ ಟಾರ್ಚರ್ ಮಾಡೋಣ ಅಂತ ಇದ್ದೀರಾ ಅಂತ ಫೀಲ್ ಮಾಡಿ ಪ್ಯಾಂಗ್ ಕೇಳ್ತಾಳೆ. ನನ್ನ ಸ್ವಲ್ಪನೇ ಹುಚ್ಚಿ ಮಾಡ್ತಾ ಇದ್ದೀರಾ, ನಿಮ್ಮ ಜೊತೆ ಇದ್ದರೆ ನನಗೆ ಹುಚ್ಚಿಡಿಯುತ್ತೆ ಅಂತ ಹೇಳ್ತಾ ಇದ್ದಾಳೆ. ಅರ್ತಿತ್ಗೆ ಕೋಪ ಬರುತ್ತೆ. ನನ್ನ ಜೊತೆ ಇದ್ದರೆ ನಿನಗೆ ಹುಚ್ಚಿಡಿಯುತ್ತಾ ಇದೆ ಅಂತ ಕೇಳ್ತಾನೆ. ಹೌದು, ಹಂಗೇನೆ ಇರೋದು ಅಂತ ಕೂಗ್ತಾಳೆ. ಏನು ಆ ಥರನಾ ಅಂದು ತುಂಬ ಕೋಪ ಬರುತ್ತೆ. ಮನಸೊಳಗೆ ಸಖತ್ ಕಷ್ಟಪಡ್ತಾ ಇದ್ದಾನೆ, ಬಿಟ್ಟರೆ ಅತ್ತೆ ಬಿಡ್ತಾನೇನೋ ಆ ಲೆವೆಲ್ಗೆ ಫೀಲ್ ಮಾಡ್ತಾ ಇದ್ದಾನೆ. ಪ್ಯಾಂಗ್ ಬಂದು, ತಗೊಳ್ಳಿ ಫೋನ್ ಇಟ್ಕೊಳ್ಳಿ, ಬೇರೆ ಏನು ಮಾಡ್ತೀರಾ, ಮೊಬೈಲ್ನ ನನ್ನಿಂದ ಕಿಸ್ಕೋತೀರಾ, ನನ್ನ ಹತ್ರ ಇರೋದೆಲ್ಲ ತಗೋತೀರಾ, ಇಷ್ಟರಲ್ಲೇ ಮುಗಿಸೋಣ ನಮ್ಮ ಪ್ರಾಬ್ಲಮ್ನ ಅಂತ ಹೇಳ್ತಾಳೆ. ಇವನು ಸಖತ್ ಕೋಪದಿಂದ ಪ್ಯಾಂಗ್ ಕೈನ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಏನು ಮಾಡ್ತಾನೆ ಅಂದರೆ, ತಗೋ ನಿನ್ನ ಕಾರ್ಡ್ಸ್, ಇದೆಲ್ಲ ನಾನು ನಿನ್ನ ಕ್ಷಮಿಸ್ಬೇಕು ಅಂತ ಕೊಟ್ಟೆ, ನನಗೆ ಏನೂ ಬೇಕಾಗಿಲ್ಲ, ಆವಾಗಲೂ ನಾನು ನಿನ್ನ ಕ್ಷಮಿಸ್ಬೇಕು ಅಂದ್ಕೊಂಡಿರಲಿಲ್ಲ, ಇನ್ಮೇಲೇ ಲೆಕ್ಕ ಬರೋದು, ನೀನು ನಡ್ಕೊಳ್ಳೋದ್ರ ಮೇಲೇ ನಾನು ನಿನ್ನ ಕ್ಷಮಿಸೋದು ಅಂತ ಅರ್ತಿತ್ ಹೇಳ್ತಾನೆ. ಹಾಗಾದರೆ ಇಷ್ಟು ದಿನ ನಡ್ಕೊಂಡಿರೋದೆಲ್ಲ ಹುಚ್ಚಿ ಥರ ನಡ್ಕೊಂಡೆ, ನೀವು ನನ್ನ ಕ್ಷಮಿಸಿಲ್ವಾ ಅಂತ ಪ್ಯಾಂಗ್ ಕೇಳ್ತಾಳೆ. ಹೌದು, ಹಂಗೇನೆ, ಇನ್ಮೇಲೆ ನಡ್ಕೊಳ್ಳೋದ್ರಲ್ಲೇ ಇರೋದು, ನಾನು ನಿನ್ನ ಕ್ಷಮಿಸೋದು ಅಂತ ಇದ್ದಾನೆ. ಇನ್ಮೇಲೆ ನೋಡೋಣ, ಸರಿ ನಾನು ಇನ್ಮೇಲೆ ಕರೆಕ್ಟಾಗಿ ನಡ್ಕೊತೀನಿ, ನೀವು ಕ್ಷಮಿಸೋ ರೀತಿ ಅಂತ ಪ್ಯಾಂಗ್ ಅನ್ಕೊತಾಳೆ. ಇದೆಲ್ಲ ಅರ್ತಿತ್ ಅಮ್ಮ ನೋಡ್ತಾ ಇದ್ದಾರೆ ಹಿಂದೆಯಿಂದ. ಅವರು ಇದಕ್ಕೂ ಮುಂಚೆ ಇವರಿಬ್ಬರು ಲವ್ ಮಾಡ್ತಾ ಇದ್ದಾರಾ ಅಂತ ಡೌಟ್ ಇರುತ್ತೆ. ಆದರೆ ಇವರು ಇಷ್ಟು ಕ್ಲೋಸಾಗಿ ಮಾತಾಡೋದು ನೋಡಿದ್ವಿ, ಅವರಿಗೆ ಅವರಮ್ಮ ಕನ್ಫರ್ಮೇ ಮಾಡ್ತಾರೆ ಲವ್ ಮಾಡ್ತಾ ಇದ್ದಾರೆ ಅಂತ. ನಾನು ಲಿಂಕ್ನ ತೋರಿಸ್ತಾರೆ. ಅವರಿಬ್ಬರು ಏನು ಹೇಳ್ತಾರೆ ಅಂದರೆ, ಲಿಂಕ್ ಕೇಳ್ತಾಳೆ, ಏನೋ ಪ್ಯಾಂಗ್ನ ನಿನ್ನ ಜೊತೆ ಸೇರಿಸ್ಕೊಂಡಿದ್ದೀಯಾ ಅಂತ ಕೇಳ್ತಾಳೆ. ಅರ್ತಿತ್ ಹೇಳ್ತಾನೆ, ಇಲ್ವಲ್ಲ ಅಂತಾನೆ. ಹೇ, ಅದೆಲ್ಲ ನಿನಗೆ ಗೊತ್ತಾಗಲ್ಲ, ಜಲಸಿ ಬಾಯ್, ಅವರು ಎಷ್ಟು ಜಲಸ್ ಆಗ್ತಾರೆ ಅಂತ ನನಗೆ ಮಾತ್ರ ಗೊತ್ತು ಅಂತ ನಾನು ಹೇಳ್ತಾ ಇದ್ದಾನೆ. ಹೇ, ಏನೋ ಮಾತಾಡ್ತಾ ಇದೆಯಾ, ಆ ಥರ ಏನೂ ಇಲ್ಲ ಅಂತ ಗೆತ್ ಮೇಂಟೈನ್ ಮಾಡ್ತಾ ಇದ್ದಾನೆ. ಹೇ, ನೀನು ಯಾರು, ಯಾವ ಥರ, ಯಾವುದಕ್ಕೆ ಜಲಸ್ ಆಗ್ತೀಯಾ ಅಂತ ಎಲ್ಲ ನನಗೆ ಗೊತ್ತು ಅಂತ ನಾನು ಹೇಳ್ತಾನೆ. ಇದನ್ನ ಕೇಳಿದ ಅರ್ತಿತ್ಗೆ ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎದ್ದೊಳ್ತಾನೆ. ಲಿಂಕ್ ಕೇಳ್ತಾಳೆ, ಏನು ನಡೀತಾ ಇದೆ ಅಂತ ನನ್ನ ಹತ್ರನೂ ಹೇಳಿ ಅಂತ ಕೇಳ್ತಾ ಇದ್ದಾಳೆ. ಹೇ, ಇದೆಲ್ಲ ನಿನಗೆ ಗೊತ್ತಾಗಲ್ಲ, ಬಾಯ್ಸ್ಗೆ ಗೊತ್ತಾಗೋದು ಅಂತ ನಾನು ಹೇಳ್ತಾ ಇದ್ದಾನೆ. ಏನಕ್ಕೆ ಎದ್ದೋಗ್ತಾ ಇದ್ದಾನೆ, ಇವನ್ನ ಮಾತಾಡೋದು ನೋಡಿ ಅರ್ತಿತ್ ಅಲ್ಲಿಂದ ಎದ್ದೋಗ್ತಾನೆ. ಆವಾಗ ಲಿಂಕ್ ಕೇಳ್ತಾಳೆ, ಇವನು ಏನಕ್ಕೆ ಎದ್ದೋಗ್ತಾ ಇದ್ದಾನೆ ಪ್ಯಾಂಗ್ ಬಗ್ಗೆ ಮಾತಾಡುವಾಗ ಅಂತ ಲಿಂಕ್ ಕೇಳ್ತಾ ಇದ್ದಾಳೆ. ನೀನು ಇನ್ನೂ ಚಿಕ್ಕ ಹುಡುಗಿ
ಥರನೇ ಇದೆಯಾ, ನಿನಗಿನ್ನೂ ವಿಷಯನೇ ಗೊತ್ತಿಲ್ಲ, ಇಬ್ಬರು ಬೇರೆ ರೂಟಲ್ಲಿ ಹೋಗ್ತಾ ಇದ್ದಾರೆ ಗೊತ್ತಾ ಅಂತ ಹೇಳಿ ಲಿಂಗ್ ಹತ್ರ ನಾನು ತುಂಬ ಲವ್ಲಿಯಾಗಿ ಹೇಳ್ತಾ ಇದ್ದಾನೆ. ಕೆಲಸದ ಹುಡುಗಿನ ಅರ್ತಿ ತಮ್ಮ ಇದ್ದಾರಲ್ಲ ಪ್ಯಾಂಗ್ನ ಕರ್ಕೊಂಬ ಅಂತ ಕಳಿಸಿರ್ತಾರೆ. ಕರ್ಕೊಂಡು ಬರೋಕ್ಕೂ ಹೇಳಿರ್ತಾರೆ. ಪ್ಯಾಂಗ್ ಬರ್ತಾ ಇದ್ದಾಳೆ. ಅರ್ತಿತ್ ಅಪ್ಪ ಮತ್ತು ಎಲ್ಲರೂ ಒಂದು ಅಸೆಂಬ್ಲಿ ಥರ ಎಲ್ಲರೂ ಒಂದು ತಗೊಂಡು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಆವಾಗ ಪ್ಯಾಂಗ್ ಬರೋದು ಅರ್ತಿತ್ಗೆ ಗೊತ್ತೇ ಇರೋದಿಲ್ಲ. ಪ್ಯಾಂಗು ಅಲ್ಲಿಗೆ ಬರ್ತಾಳೆ. ಅಂಕಲ್ನ ಮತ್ತು ಆಂಟಿನೂ ನೋಡಿ ನಮಸ್ಕಾರ ಆಂಟಿ ಅಂತ ನಮಸ್ತೆ ಮಾಡ್ತಾಳೆ. ಆಂಟಿ ಕೇಳ್ತಾರೆ, ಏನು ಮಾಡಿದೀಯಾ, ಏನು ಮಾಟ ಮಂತ್ರ ಹಾಕಿದೀಯಾ ನನ್ನ ಮಗನ್ನ ನಿನ್ನ ಬುಡಕ್ಕೆ ಬರೋ ರೀತಿ ಅಂತ ಕೇಳ್ತಾರೆ. ನೀವೇನು ಹೇಳ್ತಾ ಇದ್ದೀರಾ ಅಂತ ಪ್ಯಾಂಗ್ ಕೇಳ್ತಾಳೆ. ಇನ್ನೂ ಕೇಳಿದ್ದೆ ಅರ್ತಿತ್ಗೆ ಶಾಕ್. ಏನು ಮಾತಾಡ್ತಾ ಇದ್ದಾರೆ ಅಮ್ಮ ಅಂತ. ನೀನು ಎಷ್ಟರ ಮಟ್ಟಿಗೆ ಅವಳನ್ನು ದ್ವೇಷಿಸ್ತಾ ಇದೆಯಾ ಅಂತ ನೀನು ಹೇಳಲೇಬೇಕು. ಎಲ್ಲರ ಮುಂದೆನೂ ಹೇಳಿದ್ರೇ ಅವಳಿಗೆ ಅರ್ಥ ಆಗೋದು. ಇವಾಗ ನೀನು ಹೇಳ್ತೀಯಾ ಅಂತ ಪ್ಯಾಂಗ್ ಹತ್ರ ಕೇಳ್ತಾ ಇದ್ದಾರೆ. ಇವನು ಹೆಂಗೆ ಹೇಳ್ತಾನೆ, ಇವನು ಮನ್ಸು ಫುಲ್ಲಾಗಿ ಇವಳನ್ನೇ ನೆನೆಸ್ಕೊಂಡಿದ್ದಾನೆ. ಇವನು ಯೋಚನೆ ಮಾಡೋದು ನೋಡಿ ಅಮ್ಮ ಹೇಳು ಅಂತ ಅರ್ತಿತ್ಗೆ ಹಿಂಸೆ ಮಾಡ್ತಾಯಿದ್ದಾರೆ. ನಾನು ಹೆಂಗೆ ಹೇಳಲಿ, ಮನಸ್ಸಲ್ಲಿರೋ ಲವ್ವೇ ಅವಳು ಅಂತ ತುಂಬ ಕಷ್ಟ ಆಗ್ತಾಯಿದೆ. ಆ ಥರ ಹೇಳೋಕ್ಕೆ ಅಮ್ಮ ಈ ಥರ ಹೇಳಿದ್ದು ನೋಡಿ ಇವನು ಸ್ಟನ್ನಾಗಿ ನಿಂತಿದ್ದಾನೆ. ಪ್ಯಾಂಗ್ ಅರ್ತಿತ್ಗೆ ಹೆಂಗಿದ್ರೂ ನನ್ನ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ. ಕೇಳ್ದಾ, ನೀನು ಹೇಳು ಇವಾಗ ಅಂತ ಹೇಳ್ತಾರೆ. ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಗೊತ್ತಾ ಅಂತ ಅರ್ತಿತ್ ಹೇಳ್ತಾನೆ. ಇದು ಗೊತ್ತಿರೋದೆ, ನೀವೇನಕ್ಕೆ ಜೊತೆಗೆ ಕೆಲಸ ಮಾಡ್ತಾಯಿದ್ದೀರಾ, ಇನ್ಮೇಲೆ ಮಾಡಬೇಡಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಅಪ್ಪ ಹೇಳ್ತಾರೆ, ಒಂದು ನಿಮಿಷ ಅರ್ತಿತ್ ಅಂತ ಹೇಳೋಕ್ಕೆ ಬಂದಿದೆ, ಅಪ್ಪ ಸುಮ್ಮನೆ ಇರಿ ಅಂದಾಗ ಹೇಳೋಣ ಅಂದು ಅರ್ತಿತ್ತೇ ಹೇಳಿದ್ದು. ಪ್ಯಾಂಗ್ ಥಿಂಗ್ಸ್ನ ಸೇಲ್ ಮಾಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ನಾನು ಅವಳಿಗೆ ತುಂಬ ಹೇಳ್ಕೊಡ್ತೀನಿ ಅಂದಿದ್ದು. ಅದಕ್ಕಾಗಿ ಅವರಿಬ್ಬರು ಸೇರಿ ವರ್ಕ್ ಮಾಡಿದ್ರು ಅಂತ ಅಂತಾರೆ. ಇದು ನಿಜ ಆಗಿದ್ದರೆ ಪರವಾಗಿಲ್ಲ, ಇರಲಿ, ಇನ್ಮೇಲೆ ಇವರಿಬ್ಬರು ಸೇರಿ ವರ್ಕ್ ಮಾಡೋದು ಬೇಡ, ಇದೇ ನನ್ನ ಸ್ಟ್ರಿಕ್ಟ್ ಆರ್ಡರ್ ಅಂತಾರೆ. ನನ್ನ ಮಾತನ್ನ ಮೀರಿದ್ರೆ ನಡೆಯೋದೇ ಬೇರೆ ಅಂತ ಅಮ್ಮ ಹೇಳ್ತಾರೆ. ಅರ್ತಿತ್ಗೆ ಮನಸ್ಸೇ ಹೊಡೆದೋಗುತ್ತೆ. ಫುಲ್ ಡಲ್ ಆಗ್ತಾನೆ. ಪ್ಯಾಂಗ್ ಏನು ಮಾಡ್ತಾಳೆ ಅಂದರೆ ಮಂಡಿ ಹಾಕಿ ಕೆಳಗಡೆ ಬಿದ್ದು ನಮಸ್ತೆ ಮಾಡಿ ಹೇಳ್ತಾಳೆ, ನನ್ನ ಕ್ಷಮಿಸಿ ಆಂಟಿ, ನಾನು ಇನ್ಮೇಲೆ ಅರ್ತಿತ್ ಪಕ್ಕನೇ ಬರೋದಿಲ್ಲ, ಅರ್ತಿತ್ನ ನಾನು ನೆನೆಸ್ಕೊಳ್ಳೋದು ಇಲ್ಲ, ನನ್ನ ಮನಸ್ಸಿಂದ ಯಾವುದೇ ರೀತಿ ತಪ್ಪಾದ ನೆನಪು ಇಲ್ಲ, ನಾನು ಮಾತು ಕೊಡ್ತೀನಿ ನಿಮ್ಮ ಹತ್ರ ಅಂತ ಹೇಳ್ತಾಳೆ. ಆಂಟಿ ಹೇಳ್ತಾರೆ, ನೀ ನನಗೆ ಮಾತು ಕೊಟ್ಟಿದ್ಯಾ, ಮರಿಬೇಡ ನೋಡಿ ನಡ್ಕೋ ಪ್ಯಾಂಗ್ ಅಂತ ಹೇಳಿ ಕಳಿಸ್ತಾರೆ. ಪ್ಯಾಂಗ್ ಬಂದು ನಾನು ಯಾವುದೇ ತಪ್ಪು ಮಾಡಿಲ್ಲ, ನನ್ನ ಯಾಕ್ರೋ ಹೀಗೆ ಹಿಂಡುತ್ತಾ ಇದ್ದೀರಾ ಅಂತ ಹೋಗ್ತಾ ಇದ್ದಾಳೆ. ಇಲ್ಲಿ ಅರ್ತಿತ್ಗೆ ತುಂಬ ಮನಸ್ಸು ಕಷ್ಟ ಆಗ್ತಾ ಇದೆ. ಅವ್ನು ಡಲ್ ಆಗಿದ್ದಾನೆ. ಅದರೊಳಗೆ ಪ್ಯಾಂಗ್ನ ಮಿಸ್ ಮಾಡೋ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ನೈಟೇ ಬಂದು ಪ್ಯಾಂಗ್ ರೂಮ್ ಹತ್ರ ಹೊರಗಡೆಯಿಂದ ನೋಡ್ತಾ ಇದ್ದಾನೆ ಪ್ಯಾಂಗ್ ಏನು ಮಾಡ್ತಾ ಇದ್ದಾಳೆ ಅಂತ. ಪ್ಯಾಂಗ್ ಹೊರಗಡೆ ಕೂತಿದ್ದಾಳೆ. ಹಾಗೆ ಒಂದು ಮೆಸೇಜ್ ಹಾಕಿ, ಏನು ಮಾಡ್ತಾ ಇದೀಯಾ ಪ್ಯಾಂಗ್, ಸಾರಿ ನನ್ನಿಂದಲೇ ಇಷ್ಟೊಂದು ಪ್ರಾಬ್ಲಮ್ ನಡೀತು ಅಂತ ಹೇಳ್ತಾ ಇದ್ದಾನೆ. ಮಾಡೋದೆಲ್ಲ ನೋಡಿ ಸಾರಿ ಬೇರೆ ಕೇಳ್ತಾ ಇದ್ದಾನೆ ಅಂತ. ಹೌದು, ಇವನು ಏನಕ್ಕೆ ಸಾರಿ ಕೇಳ್ತಾ ಇರೋದು ಅಂದ್ಕೊಂಡು ಮೊಬೈಲ್ನ ಹೆದರಿ ತೆಗೆದು ಎಸಿತಾಳೆ. ಇಲ್ಲ ಇವನು ಬೇರೆ ಯಾರಿಗೋ ಕಳ್ಸೋಕ್ಕೋಗಿ ನಮಗೆ ಕಳಿಸಿದ್ದಾನೆ ಅಂತ ಅಂದ್ಕೊತಾಳೆ. ಇದನ್ನ ನೋಡಿ ಅರ್ತಿತ್ ಇನ್ಮೇಲೆ ಟೆಕ್ಸ್ಟ್ ಮಾಡೋದು ವೇಸ್ಟ್ ಅಂತ ಅಂದ್ಕೊಂಡು ಹೋಗ್ತಾನೆ. ಸೊ ಇವತ್ತಿನ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.